ನಿಮ್ಗೆ ಗೊತ್ತಿರಬಹುದು ಈ ಹಿಂದೆ ಯೋಗೀಶ್ ಗೌಡ ಎನ್ನುವ ಆತನ ಕೊಲೆ ಹುಬ್ಬಳ್ಳಿಯಲ್ಲಿ ನಡೆದಿತ್ತು. ಆಗ ಮತ್ತು ಈಗ ಮಾಜಿ ಸಚಿವರಾಗಿರುವಂಥ ಕುಲಕರ್ಣಿ ಕಾಂಗ್ರೆಸ್ ನಾಯಕ ಇವರ ವಿರುದ್ಧ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಆರೋಪಗಳೆಲ್ಲ ಕೇಳಿ ಬಂದಿತ್ತು. ಈಗ ಇದರಲ್ಲಿ ಒಂದು ಟ್ವಿಸ್ಟ್ ಬಂದಿದೆ. ಏನದು ನೋಡೋಣ ಬನ್ನಿ. ಧಾರವಾಡದಲ್ಲಿ ಯೋಗೀಶ್ ಗೌಡ ಕೊಲೆ ಕೇಸ್, ಸಿಬಿಐನಿಂದ ಚುರುಕುಗೊಂಡ ಕೊಲೆ ಕೇಸ್ ತನಿಖೆ. ದಿಢೀರ್ ಧಾರವಾಡಕ್ಕೆ ಸಿಬಿಐ ತಂಡ ಆಗಮಿಸಿದೆ. ಇದೀಗ ತನಿಖಾಧಿಕಾರಿ ರಾಕೇಶ್ ರಂಜನ್ ನೇತೃತ್ವದ ತಂಡ ಇದು. ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆಗೆ ಭೇಟಿ. ಯೋಗೀಶ್ ಕೊಲೆಯಾದ ಸ್ಥಳಕ್ಕೆ ತನಿಖಾ ತಂಡ ಭೇಟಿ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿರೋ ಸಿಬಿಐ. ಯೋಗೇಶ್ ಗೌಡ ನಿಮ್ಗೆ ಗೊತ್ತಿದೆ, ವಿನಯ್ ಕುಲಕರ್ಣಿ ಇದರಲ್ಲಿ ಭಾಳ ದೊಡ್ಡ ಆರೋಪವನ್ನು ಎದುರಿಸಿದರು. ಜೈಲಿಗೂ ಕೂಡ ಹೋಗಿ ಬಂದಿದ್ದರು. ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ ವಿನಯ್ ಕುಲಕರ್ಣಿ. ಇದೀಗ ಸಾಕ್ಷಿಗಳಿಗೆ ಸಮನ್ಸ್ ನೀಡಲು ಬಂದ ಸಿಬಿಐ ತಂಡ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆಗೆ ಭೇಟಿ. ಯೋಗೀಶ್ ಕೊಲೆಯಾದ ಸ್ಥಳಕ್ಕೆ ತನಿಖಾ ತಂಡ ಭೇಟಿ ಕೊಟ್ಟಿದೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಬಿಐ. ಆರೋಪಿ ವಿನಯ್ ಕುಲಕರ್ಣಿ ಇದರಲ್ಲಿ ಜೈಲಿಗೆ ಹೋಗಿ ಬಂದಿದ್ದರು. ಯೋಗೇಶ್ ಗೌಡ ಕೊಲೆ ಕೇಸ್ ಪ್ರಕರಣ. ಓಕೆ, ಡಿ ವಿ ಕಮಾರ್ ನಮ್ಮೊಂದಿಗಿದ್ದಾರೆ ಫೋನೋದಲ್ಲಿ, ನಮ್ಮ ಧಾರವಾಡ ರಿಪೋರ್ಟರ್. ಡಿ ವಿ ಕಮಾರ್, ಯಾವ ರೀತಿ ಈಗ ಈ ಸುದ್ದಿ ಪ್ರಸ್ತುತತೆಯನ್ನು ಪಡ್ಕೊಳ್ತಾ ಇದೆ ಹೇಳಿ. ಜಯಪ್ರಕಾಶ್ ಶೆಟ್ಟಿ, 2016 ಜೂನ್ 15ರಂದು ಧಾರವಾಡದ ಸಪ್ತಾಪುರದ ಒಂದು ಯೋಗೀಶ್ ಗೌಡರ ಸಂಬಂಧಪಟ್ಟಂತ ಒಂದು ಜಿಮ್ ಏನಿತ್ತು, ಉದಯ್ ಜಿಮ್, ಅದರಲ್ಲಿ ಏನಂತ ಅವರದೇ ಜಿಮ್ನಲ್ಲಿ ಒಂದು ಕೊಲೆಯಾಗಿರುತ್ತೆ 2015ರಲ್ಲಿ. ಆ ಸಮಯದಲ್ಲಿ ಏನು ಪ್ರಮುಖ ಆರೋಪಿಗಳಂತ ಬಂಧಿತರಾಗಿರ್ತಾರೆ ಪೊಲೀಸ್ ತನಿಖೆಯಲ್ಲಿ. ಆದರೆ ಆ ಬಳಿಕ ಏನು ಯಡಿಯೂರಪ್ಪನವರು ಸಿಎಂ ಆದ ಬಳಿಕ ಒಂದು ಸಿಬಿಐ ತನಿಖೆಗೆ ಒಳಪಡಿಸಿದ್ರು. ಸಿಬಿಐ ತನಿಖೆಯಲ್ಲಿ ನಿಜವಾದ ಆರೋಪಿಗಳೇ ಬೇರೆ ಇದ್ದಾರೆ ಅನ್ನೋದನ್ನ ಸಿಬಿಐ ಇವರು ಪತ್ತೆ ಹಚ್ಚಿದ್ರ ಜೊತೆಗೆ ಏನಂತಂದ್ರೆ ಈ ಸಂಪೂರ್ಣ ಕೊಲೆ ಕೇಸ್ನ ಸಾಕ್ಷ್ಯ ನಾಶದ ಕೇಸ್ನಲ್ಲಿ ಮಾಜಿ ಸಚಿವರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ಕೂಡ ಬಂಧಿಸಲಾಗಿತ್ತು. ಈಗಾಗಲೇ ಅವರು ನ್ಯಾಯಾಂಗದ ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಧಾರವಾಡಕ್ಕೆ ಪ್ರವೇಶವನ್ನು ಕೂಡ ನಿರ್ಬಂಧಿಸಿ ಅವರಿಗೆ ಜಾಮೀನನ್ನು ಕೂಡ ನೀಡಲಾಗಿತ್ತು. ಈಗ ಸಂಬಂಧಪಟ್ಟಂತೆ ಎಲ್ಲ ಸಂಪೂರ್ಣ ಕೇಸಿಗೆ ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ನಲ್ಲಿ ನಡೀತಾ ಇದ್ದು, ಈಗ ಮಹತ್ವದ ಹೆಜ್ಜೆಯಲ್ಲಿ ಅಂತಂದ್ರೆ ಸಿಬಿಐ ಅಂತಂದ್ರೆ ಪ್ರಮುಖವಾಗಿ ಸಿಬಿಐ ಪರವಾಗಿ ಸಾಕಷ್ಟು ವಾದಗಳನ್ನು ಮಾಡಬೇಕಾಗುತ್ತೆ ಕೋರ್ಟ್ನಲ್ಲಿ. ಇದಕ್ಕೆ ಪೂರಕವಾಗಿ ಈಗ ಸಾಕ್ಷಿಗಳಿಗೆ ಸಮನ್ಸ್ ಅನ್ನು ಕೊಡಬೇಕಾದಂತ ಒಂದು ಪ್ರಕ್ರಿಯೆಗೆ ಸಿಬಿಐ ಮುಂದಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆಗೆ ಏನು ಕೊಲೆ ನಡೆದಿತ್ತು, ಕೊಲೆ ನಡೆದಂತ ಸಪ್ತಾಪುರ್ನ ಜಿಮ್ ನಲ್ಲಿರುವಂತಹ ಕಟ್ಟಡಕ್ಕೆ ಇವತ್ತು ಪುನಃ ಏನಂದ್ರೆ ಸಿಬಿಐ ವಿಶೇಷ ತನಿಖಾಧಿಕಾರಿ ತಂಡ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆಗೆ ರಾಕೇಶ್ ರಂಜನ್ ಅವರ ನೇತೃತ್ವದ ತನಿಖಾಧಿಕಾರಿ ತಂಡ ಇವತ್ತು ಭೇಟಿ ನೀಡಿ ಸಂಪೂರ್ಣವಾದ ಮಾಹಿತಿಯನ್ನ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಅಲ್ಲಿ ತನಿಖಾಧಿಕಾರಿಗಳು ನೀಡಿದ್ರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಜಿಮ್ ಇರುವಂತಹ ಒಂದು ಸ್ಥಳದಲ್ಲಿ ಈಗಾಗಲೇ ಬೇರೆ ಸ್ಟೋರ್ ಇದೆ. ಆ ಸ್ಟೋರ್ನಲ್ಲಿ ಯಾವ ಸ್ಥಳದಲ್ಲಿ ಒಂದು ಕೊಲೆಯಾಗಿತ್ತು ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಸ್ಥಳದಿಂದಲೇ ಏನಂತಾರೆ ತನಿಖಾಧಿಕಾರಿ ತಂಡವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದು, ಈಗ ಅಲ್ಲಿಂದ ಏನಂತಾರೆ ವಿಶೇಷ ತಂಡ ಈಗಾಗಲೇ ತೆರಳಿದ್ದು, ಈಗ ಯಾರ್ಯಾರು ಸಾಕ್ಷಿಗಳಿದ್ದಾರೆ ಆ ಸಾಕ್ಷಿಗಳಿಗೆ ಸಮನ್ಸ್ ನೀಡುವಂತ ಒಂದು ಪ್ರಕ್ರಿಯೆ ನಡೆಯಲಿದೆ. ಜಯಪ್ರಕಾಶ್ ಶೆಟ್ಟಿ, ನಿಮ್ಮೆಲ್ಲ ಮಾಹಿತಿಗಾಗಿ